ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಾವು ನಿಮ್ಮೊಂದಿಗೆ ದ್ವಿಭಾಷಾ ಶೈಲಿಯಲ್ಲಿ ಕಲಿಯೋಣ. ಆಪ್ಟಿ ಸ್ಮಾರ್ಟ್ ಸಾಲ್ವ್ ಸೀರೀಸ್. Today we are going to solve about the KEA non-HK mental ability PYQs and the exam has been conducted on 10/5/2026. ಈ ಕ್ಲಾಸು ಮೆಂಟಲ್ ಎಬಿಲಿಟಿ ಬಗ್ಗೆ ಇರುತ್ತೆ. ಇದರಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡೋಣ. ನೋಡಿ, ಮೊನ್ನೆ ಆಗಿರೋ KEA ಅದು non-HK ಗ್ರೂಪ್ ಎ ಮತ್ತು ಬಿ ಪೇಪರಲ್ಲಿ ಅದರದ್ದು ಬ್ರೇಕೇಜ್ ಈ ಥರ ಇತ್ತು. ಅದರಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಕ್ವಶನ್ಸು ಅರೌಂಡ್ 14 ಕ್ವಶನ್ಸ್ ಇದ್ವು. ಆ 14 ಕ್ವಶನ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ ನಿಮ್ಮದು. ಬಟ್ ಕೀ ಆನ್ಸರ್ಸ್ ಚೆಕ್ ಮಾಡಿ ನಾವು ಈ ಕ್ಲಾಸಸ್ ಮಾಡೋಕೆ ಸ್ಟಾರ್ಟ್ ಮಾಡೋಕೆ ನೋಡಿದಾಗ ನಮಗೆ 5 ಕ್ವಶನ್ ರಾಂಗ್ ಅನಿಸಿದ್ವು. ಮೀನ್ಸ್ ಕ್ವಶನಿಗೂ ಆಪ್ಷನಿಗೂ ಮ್ಯಾಚೇ ಇಲ್ಲ. ಒಂದು ಕ್ವಶನ್ ಅಂತರೂ ಕೀ ಆನ್ಸರ್ ರಾಂಗ್ ಕೊಟ್ರೆ ರೀಸನಿಂಗ್ ಕ್ವಶನ್ನ. ಇನ್ನು 4 ಕ್ವಶನ್ ಅಂತರೂ ನೀವು ಒಂದು ಕ್ವಶನ್ನು ಟಿಪಿಕಲ್ ಟೈಪಿಂಗ್ ಎರರ್ ಆಗೈತಿ. ಮೀನ್ಸ್ ಅದು √3 ಈ ಥರ ಬರ್ತಾರೆ, ಅದು 3√5 ಆಗ್ಬೇಕತ್ತದ, ಕ್ಯೂಬ್ ರೂಟ್ ಆಗ್ಬಿಟ್ಟದ. ಸೊ ಅದು ಒಂದು ರಾಂಗ್ ಟೈಪಿಂಗ್ ಎರರ್ ಒಂದಾಗೈತಿ. ಇನ್ನೊಂದು ಅದು ರೀಸನಿಂಗ್ ಕ್ವಶನ್, ಅದು ಕೀ ಆನ್ಸರ್ ರಾಂಗ್ ಐತಿ. ಮತ್ತು ಇನ್ನು 3 ಕ್ವಶನ್ ಅಂತರೂ ಆಪ್ಷನ್ಸ್ ಮ್ಯಾಚ್ ಆಗತ್ತಲ್ಲ. ಒಟ್ಟು ಮ್ಯಾಚ್ ಅಲ್ಲಿ ಹತ್ರನೂ ಇಲ್ಲ, ಆಪ್ಷನ್ಸ್ ಭಾಳ ದೂರ ಅದಾವೆ. ಒಟ್ಟು 5 ಕ್ವಶನ್ ನೋಡೋಣ ಫೈನಲ್ ಆಗಿ ಎಷ್ಟು ಗ್ರೇಸ್ ಮಾರ್ಕ್ಸ್ ಬರ್ತಾವೆ. ಇದ್ರಾಗ 5 ಕ್ವಶನ್ನಿಗೆ ಅಬ್ಜೆಕ್ಷನ್ ಹಾಕಿದ್ರೆ ಬರ್ತಾವೆ, ಇಲ್ಲಾಂದ್ರೆ ಬರೋದಿಲ್ಲ. ಜೊತೆಗೆ ಇದನ್ನೇ ನೋಡಿ ಹಾಗೂ ನಿಮಗೆ ಇದು ಇಷ್ಟ ಆದಲ್ಲಿ ಬೇರೆಯವ್ರಿಗೂ ಶೇರ್ ಮಾಡಿರಿ. ಇದನ್ನು ನೋಡೋಕ್ಕಿಂತ ಮೊದಲು ನೀವು ಎರಡೂ ಪೇಪರ್ಸ್ನ ನೋಡಿದರೆ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಬಿಕಾಸ್ ಭಾಳ ಟಾಪಿಕ್ಸ್ ರಿಪೀಟ್ ಆಗಿದೆ. ಇವೆರಡೂ ಇದ್ರ ಲಿಂಕು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಮತ್ತು ಯೂಟ್ಯೂಬ್ ಚಾನಲಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಕೂಡ ಮಾಡಿದ್ದೀವಿ. ಆ ಪ್ಲೇಲಿಸ್ಟಿಗೆ ಹೋದರೆ ನಿಮಗೆ ಸಿಗುತ್ತೆ. ಓಕೆ, ನಾವು ವಿ ವಿಲ್ ಸ್ಟಾರ್ಟ್ ಸಾಲ್ವಿಂಗ್ ಫ್ರಮ್ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ ಇದು ನೋಡಿ, ನಾವು ಆಲ್ರೆಡಿ ಹೇಳಿದ್ದೀವಿ ಟೈಮ್ ಆ್ಯಂಡ್ ವರ್ಕ್ ಕ್ವಶನ್ ಇದ್ದೇ ಇರುತ್ತೆ ಎಲ್ಲದರಲ್ಲಿ ಅಂತ. 3ರಲ್ಲಿ ಇದೆ ಟೈಮ್ ಆ್ಯಂಡ್ ವರ್ಕ್. ಸೊ ಮತ್ತೆ ಬಂದಿದೆ ಟೈಮ್ ಆ್ಯಂಡ್ ವರ್ಕ್ ಮಾಡೋಣ. ಇಲ್ಲಿ M1, M2, M3, M4 ಅಂತ 4 ಮಷಿನ್ ಇದ್ವು ಅಂತ ಹೇಳಿದ್ದಾರೆ. 4 ಯಂತ್ರ ಇದೆ. ಅದರಲ್ಲಿ M1 ಮತ್ತು M2 ಎರಡೂ ಸೇರಿ ಒಟ್ಟು 20 ದಿವಸದಲ್ಲಿ ಮಾಡ್ತಾ ಅಂತ. ಇಲ್ಲಿ ನಾವು M1 + M2 ಇಬ್ಬರು ಸೇರಿ 20 ದಿವಸದಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾವು ನಿಮ್ಗೊಂದು ಫಾರ್ಮುಲಾ ಹೇಳಿದ್ವಿ, ಟೋಟಲ್ ವರ್ಕ್ ಈಸ್ ಈಕ್ವಲ್ ಟು ಎಫಿಷಿಯನ್ಸಿ ಇಂಟು ನಂಬರ್ ಆಫ್ ಡೇಸ್ ಅಂತ. ಈ ಫಾರ್ಮುಲಾ ಪ್ರಕಾರ ನೋಡಿದರೆ ಈಗ M1 + M2 ಅನ್ನೋದು ಎಫಿಷಿಯನ್ಸಿ ಅನ್ಕೊಳೋಣ. 20 ಡೇಸಲ್ಲಿ ಮಾಡ್ತಾರೆ, ಅವಾಗ ನಮಗೆ ಟೋಟಲ್ ವರ್ಕ್ ಸಿಗುತ್ತೆ. ಓಕೆ, ಇದು ಒಂದು ಆಯಿತು. ನೆಕ್ಸ್ಟ್ M3 ಮತ್ತು M3 M1ಗಿಂತ 2 ಪಟ್ಟು ಕೆಲಸ ಮಾಡುತ್ತಾನೆ. M3 ವರ್ಕ್ಸ್ ಟ್ವೈಸ್. ಓಕೆ, M4 ವರ್ಕ್ಸ್ 1/3 ಆಫ್ M2. ಸೊ ಈ ಥರ ಆದರೆ M3 M1ಗಿಂತ 2 ಪಟ್ಟು. ಸೊ M3 M1ಗಿಂತ 2 ಪಟ್ಟು ಹೆಚ್ಚಿಗೆ ಕೆಲಸ ಮಾಡ್ತಾನೆ. ಸೊ ಈ ಥರ. ಅದೇ ಥರ ನೆಕ್ಸ್ಟ್ ಇಲ್ಲಿ M4 ವರ್ಕ್ಸ್ 1/3 ಆಫ್ ದ M2 ಸಿಕ್ತಲ್ಲ. ಇದು ಈಗ ನೋಡ್ರಿ, ಅವರು ಇಬ್ಬರು ಸೇರಿ ಮಾಡೋದು ಕೆಲಸ 12 ಡೇಸಲ್ಲಿ ಆಗುತ್ತೆ ಅಂತ. ಸೊ ಈಗ M3 + M4 ಇಂಟು 12 ಈಸ್ ಈಕ್ವಲ್ ಟು ಇದು. ಈಗ ಇಕ್ವೇಟ್ ಮಾಡಿದರೆ 2M1 + M2/3 ಇಂಟು 12 ಈಸ್ ಈಕ್ವಲ್ ಟು ಟೋಟಲ್ ವರ್ಕ್. ನೋಡ್ರಿ, ಇದು ಇಕ್ವೇಷನ್ 1 ಅಂತ ತಗೋರಿ, ಇದು ಇಕ್ವೇಷನ್ 2 ಅಂತ ತಗೋರಿ. ಈ ಥರ ನೀವು ತಗೊಂಡಾಗ ಇವೆರಡು ಇಕ್ವೇಷನ್ ಈಗ ಟೋಟಲ್ ವರ್ಕ್ ಈಕ್ವೇಟ್ ಆಗುತ್ತೆ. ಸೊ ಇದನ್ನೆರಡನ್ನೂ ಈಕ್ವೇಟ್ ಮಾಡ್ಬೇಕು ನಾವು. ಎರಡನ್ನೂ ಈಕ್ವೇಟ್ ಮಾಡೋದು ಇಲ್ಲಿ ಮಾಡ್ತೀವಿ ನೋಡ್ರಿ ಕರೆಕ್ಟಾಗಿ. ಈಗ ಎರಡನ್ನೂ ಈಕ್ವೇಟ್ ಮಾಡಿ ನಾವು ಫೈಂಡ್ ಮಾಡಬೇಕಾಗಿರೋದು M1 + M2 ಇಂಟು 20 ಈಸ್ ಈಕ್ವಲ್ ಟು 2M1 + M2/3 ಹೋಲ್ ಬ್ರ್ಯಾಕೆಟ್ 12. ನೋಡಿರಿ, 4 3s are 12, 4 5s are 12. ಇದನ್ನು ಒಳಗೆ ಮಲ್ಟಿಪ್ಲೈ ಮಾಡಿದರೆ 5M1 + 5M2 ಈಸ್ ಈಕ್ವಲ್ ಟು 2M1 + 3 ಒಳಗೆ ಬಂತಂದರೆ 3 2s are 6M1. 3 ಅಂದರೆ 3 3 ಕ್ಯಾನ್ಸಲ್ ಆಗಿ M2 ಉಳಿಯುತ್ತೆ. ಸೊ ಈಗ ನಾವು ಇದನ್ನು M1ನ ಈ ಕಡೆ ಕಳಿಸಿ M2ನ ಈ ಕಡೆ ಕಳಿಸ್ತೀವಿ. 5M2 - M2 ಈಸ್ ಈಕ್ವಲ್ ಟು 6M1 - 5M1 ಬರುತ್ತೆ. ಸೊ 4M2 ಈಸ್ ಈಕ್ವಲ್ ಟು M1 ಬರುತ್ತೆ. ಸೊ ನಾವು M1/M2 ಇದನ್ನು ಈ ಕಡೆ ಕಳಿಸಿದಾಗ 4/1 ಬರುತ್ತೆ. ಇದು 4 ಅನ್ನೋದೇನು ಎಫಿಷಿಯನ್ಸಿ ಆಫ್ M1.
ಸಿಗ್ತಾ, ಎಫಿಷಿಯನ್ಸಿ ಆಫ್ M1 ಸಿಗ್ತಾ. ಅವ್ರು ಕೇಳಿರೋದು ನಂಬರ್ ಆಫ್ ಡೇಸ್ M1 ಕೇಳಿದ್ದಾರೆ. ಸೊ ನಾವು ಟೋಟಲ್ ವರ್ಕ್ ಕಂಡುಹಿಡಿಯಬೇಕು. ಸೊ ಟೋಟಲ್ ವರ್ಕ್ ಇಲ್ಲಿದೆ M1 + M2. ಸೊ M1 M2 ಎರಡು ಸೇರಿ 4 + 1 M1 + M2 ಅಂದರೆ 4 + 1 5 ಆಗುತ್ತೆ. ಇಲ್ಲಿ M1 + 5 ಕೊಟ್ಟಿದ್ದಾರೆ ಇಂಟು 20. ಇದು ಟೋಟಲ್ ವರ್ಕ್ ಆಯಿತು. ಟೋಟಲ್ ವರ್ಕ್ ಕಂಡುಹಿಡಿದ್ರೆ ಎಷ್ಟಾಯಿತು? 100 ಆಯಿತು. ಸೊ ಈಗ ಎಷ್ಟು ದಿವಸದಲ್ಲಿ 100 ವರ್ಕ್ನ M1 ಫಿನಿಶ್ ಮಾಡ್ತಾನೆ ಅಂತ. ಸೊ ನಂಬರ್ ಆಫ್ ಡೇಸ್ ಈಸ್ ಈಕ್ವಲ್ ಟೋಟಲ್ ವರ್ಕ್ ಎಷ್ಟು? 100. M1 ಇರೋದು 4. ಸೊ 4 ಅಂದರೆ 25 ಡೇಸ್ ವಿಲ್ ಬಿ ದ ರೈಟ್ ಆನ್ಸರ್. ನೋಡಿ 25 ಡೇಸ್ ಸೆಕೆಂಡ್ ಆಪ್ಷನ್ ಇದೆ, ಇದೇ ಕರೆಕ್ಟ್ ಆನ್ಸರ್ ಈ ಕ್ವಶನಿಗೆ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಈ ಕ್ವಶನು ಅದೇ ನಿಮಗೆ ಹೇಳಿದ್ವಲ್ಲ ಬ್ಲಡ್ ರಿಲೇಷನ್ ಮೇಲೆ. ಪ್ರೀವಿಯಸ್ 2 ವಿಡಿಯೋ ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ. ಸೇಮ್ ಕ್ವಶನ್ಸ್ ಕೇಳ್ತಾರೆ. ಸೊ ಒಂದು ಸ್ವಲ್ಪ ಟಾಪಿಕ್ಸ್ ಇದೆ, ಆ ಟಾಪಿಕ್ಸ್ ನೀವು ಕಲ್ತ್ರೆ ಮೆಂಟಲ್ ಎಬಿಲಿಟಿಯಲ್ಲಿ ಆರಾಮ್ಸೆ ಒಂದು 10 ಕ್ವಶನಲ್ಲಿ 7ರಿಂದ 8 ಮಾಡಿ ಬರ್ಬೋದು. ಟೈಮ್ ಕನ್ಸ್ಯೂಮಿಂಗ್ ಬಟ್ ಅಕ್ಯುರಸಿ ಬಂತು ಕರೆಕ್ಟ್ ಆನ್ಸರ್ ಅಂದರೆ ನಿಮ್ಮ ಮಾರ್ಕ್ಸ್ ಹೊಟ್ಟೆ ಹೋಗಂಗಿಲ್ಲ. ಗೆಸ್ ವರ್ಕ್ ಇಲ್ಲ ಅಕ್ಯುರಸಿ. ಸೊ ಇಲ್ಲಿ ಏನು ಹೇಳಿದ್ದಾರೆ? ಮಿಸ್ಟರ್ ನಿಹಾಲ್, ಈಗ ನಿಹಾಲ್ ಅಂತ ತಗೋರಿ. ಮಿಸ್ಟರ್ ನಿಹಾಲ್ ಸೆಡ್ ಶಿ ಈಸ್ ಮೈ ಸಿಸ್ಟರ್. ಒಂದು ಫೋಟೋ ತೋರಿಸ್ತಾನೆ ನಿಹಾಲ್, ಒಂದು ಫೋಟೋ ತೋರಿಸ್ತಾನೆ. ಫೋಟೋ ತೋರಿಸಿ ಏನು ಹೇಳ್ತಾನೆ ನಿಹಾಲ್? ಆ ಫೋಟೋದಾಗ ಶಿ ಈಸ್ ಮೈ ಸಿಸ್ಟರ್ ಅಂದರೆ ಇವನ್ ಸಿಸ್ಟರ್ ಅಂದರೆ ನೋಡ್ರಿ, ಅವ್ದು ಹೇಳಿದ್ವಿ ಈ ಥರ ಬರೆದ್ರೆ ಸಿಸ್ಟರ್ ಅಂತ, ಅದೇ 2 ಬರೆದ್ರೆ ಕಪಲ್ ಅಂತ. ಸಿಸ್ಟರ್, ನಿಹಾಲ್ನ ಸಿಸ್ಟರ್. ಮದರ್ ಅಂದ್ರೆ ನಿಹಾಲ್ನ ಮದರ್ ಆಗುತ್ತೆ. ನಿಹಾಲ್ನ ಮದರ್ ಅಂದ್ರೆ ನಿಹಾಲ್ನ ತಾಯಿ. ಓನ್ಲೀಸ್ ಡಾಟರ್ ಇನ್ ಲಾ ಅಂದ್ರೆ ಸೊಸೆ. ನಿಹಾಲ್ನ ಅಮ್ಮನ ಸೊಸೆ ಅಂತ ಹೇಳಿದಂಗೆ. ಅಮ್ಮನ ಸೊಸೆ ಅಂದರೆ ನಿಹಾಲ್ನ ಹೆಂಡತಿ. ಆ ಫೋಟೋದಲ್ಲಿರಲ್ಲ ನಿಹಾಲ್ನ ಹೆಂಡತಿ, ವೈಫ್, ಹೆಂಡತಿ. ಇದೇ ಆನ್ಸರ್ ಇದಕ್ಕೆ. ಸಿಂಪಲ್. ನೀವು ಈ ಥರ ಹಾಕಂದ್ರೆ ಕನ್ಫ್ಯೂಸೇ ಆಗೋದಿಲ್ಲ. ಕರೆಕ್ಟಾಗಿ ಅದು ಏನು ಹೇಳಿರ್ತಾರೆ ಸ್ಟೇಟ್ಮೆಂಟ್ ವೈಸ್ ಬರ್ಕೊಂಬಿಟ್ರೆ ನಿಮಗೆ ಸಿಕ್ಬಿಡುತ್ತೆ. ಕಮ್ಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಈ ಕ್ವಶನಿಗೆ ಟ್ರಿಕ್ ಹೇಳ್ತೀನಿ ಕೇಳ್ರಿ. ಈಗ ಈ ಥರ ಫಾರ್ಮ್ಯಾಟ್ ಒಳಗೆ ಬಂದರೆ ಈಗ ಎಕ್ಸಾಂಪಲ್ 4 3 12 ಅನ್ಕರಿ. ಟ್ರಿಕ್ ಹೇಳೋದಕ್ಕೆ ಈ ಥರ ಫಾರ್ಮ್ಯಾಟಲ್ಲಿ ಬಂದು ಇಲ್ಲಿ ಪ್ಲಸ್ ಬಂತಂದರೆ ಆವಾಗ ನೋಡ್ರಿ ಈ 12 ಇರುತ್ತಲ್ಲ, ನಾವು ಯಾವ ಥರ ಫ್ಯಾಕ್ಟರ್ಸ್ ಮಾಡ್ಬೇಕಂದ್ರೆ 4 3 12 ಎರಡೂ ಫ್ಯಾಕ್ಟರ್ಸ್ ನಡಿ ಒಂದೇ ಡಿಫ್ರೆನ್ಸ್ ಇರ್ಬೇಕು. ಡಿಫ್ರೆನ್ಸ್ 1 ಬರಂಗೆ ಮಾಡಿದ್ವಿ ಅಂದರೆ 4 3 12 ಬಂತಾ. ಇನ್ ಕೇಸ್ ಪ್ಲಸ್ ಸೈನ್ ಬಂತಂದ್ರೆ ದೊಡ್ಡ ನಂಬರ್ ಇರುತ್ತೆ, ಬಿಗ್ ನಂಬರ್ ವಿಲ್ ಬಿ ದ ಆನ್ಸರ್. ಪ್ಲಸ್ ಸೈನ್ ಬಂದರೆ. ಅದೇ ಮೈನಸ್ ಸೈನ್ ಬಂತು, ಈಗ 12 ಮೈನಸ್ 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 ಬಂತು ಅಂದರೆ ಸ್ಮಾಲ್ ನಂಬರ್ ಆನ್ಸರ್ ಇರುತ್ತೆ. ಇದೇ ಟ್ರಿಕ್ ಮೇಲೆ ಈಗ ಇದು ಮಾಡೋಣ. ಇದನ್ನು ಸ್ಪ್ಲಿಟ್ ಮಾಡಿರಿ, 11 10s ಆಗುತ್ತೆ. ಇಲ್ಲೇನಿದೆ ಪ್ಲಸ್ ಇದೆ, ಸೊ 11 ಈಸ್ ದ ಆನ್ಸರ್. ಇದು ಟ್ರಿಕ್ಕು. ಕಾನ್ಸೆಪ್ಟ್ ಬೇಕಾ? ಕಾನ್ಸೆಪ್ಟ್ ಪ್ರಕಾರ ಮಾಡೋಣ ನೋಡ್ರಿ. ಈಗ ಎಕ್ಸ್ ಈಸ್ ಈಕ್ವಲ್ ಟು ಅವ್ರು ಆಲ್ರೆಡಿ 110 ಪ್ಲಸ್ ಇದು ನೋಡ್ರಿ, ಇದು ಅಷ್ಟು ಐತಲ್ಲ, ಇದು ಅಷ್ಟು ಎಕ್ಸ್ ಆಗುತ್ತೆ. ಮತ್ತು ಎಕ್ಸ್ ಅಂತ ಬರ್ಕೊರಿ. ಎರಡು ಸೈಡ್ ಸ್ಕ್ವೇರ್ ಮಾಡ್ಬೇಕು. ಸ್ಕ್ವೇರಿಂಗ್, ಎರಡು ಸೈಡ್ ಸ್ಕ್ವೇರ್ ಮಾಡಿದರೆ x² ಈಸ್ ಈಕ್ವಲ್ ಟು ಈ ಸ್ಕ್ವೇರ್ ರೂಟ್ ಹೋಗುತ್ತೆ ಸ್ಕ್ವೇರ್ ಮಾಡಿದಾಗ, ಅವಾಗ ಎಕ್ಸ್ ಆಗುತ್ತೆ. ಸೊ x² ಮೈನಸ್ ಎಕ್ಸ್ ಮೈನಸ್ 110 ಈಸ್ ಈಕ್ವಲ್ ಟು 0 ಆಗುತ್ತೆ. ಫ್ಯಾಕ್ಟ್ರೈಸೇಷನ್ ಮೆಥಡ್ ಗೊತ್ತಲ್ಲ ನಿಮಗೆ, ಫ್ಯಾಕ್ಟರ್ಸ್ ತೆಗೆಯೋದು. ಈಗ 11 10s 110 ಕೂಡಿಸಿ ಕಳೆದ್ವಿ ಅಂದರೆ ನಾವು ಮೈನಸ್ ಎಕ್ಸ್ ಬರೋಕು. ಸೊ ಮೈನಸ್ 11 ಮಾಡ್ತೀವಿ. ಸೊ x² ಮೈನಸ್ 11x ಪ್ಲಸ್ 10x ಮೈನಸ್ 110 ಮಾಡಿದಾಗ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 11 ಬರುತ್ತೆ, ಪ್ಲಸ್ 10 ಆದರೆ ಎಕ್ಸ್ ಮೈನಸ್ 11 ಬರುತ್ತೆ. ಸೊ ಈಗ ಫ್ಯಾಕ್ಟರ್ಸ್ ಎಕ್ಸ್ ಮೈನಸ್ 11 ಈಸ್ ಈಕ್ವಲ್ 0 ಅನ್ಕಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು 11 ಬರುತ್ತೆ. ಅದೇ ಥರ ಎಕ್ಸ್ ಪ್ಲಸ್ 10 ಅಂದರೆ ಅದು ಮೈನಸ್ 10 ಬರುತ್ತೆ. ಸೊ ಇದನ್ನ ತೆಗಿತೀವಿ, 11 ಹಾಕ್ತೀವಿ. ಇದು ಕಾನ್ಸೆಪ್ಟ್, ಇದು ಟ್ರಿಕ್. ಈ ಟ್ರಿಕ್ ಒಂದು ಗೊತ್ತಿದ್ರೆ ಸಾಕು ನಿಮಗೆ. ಈ ಥರ ಕ್ವಶನ್ ಇದು ಆಲ್ರೆಡಿ KA ಸೆಕೆಂಡ್ ಆರ್ ಥರ್ಡ್ ಟೈಮ್ ನೋಡ್ತಿರೋದು ಸೇಮ್ ಕ್ವಶನ್. ಸೊ ಈ ಟ್ರಿಕ್ನೆಲ್ಲರ ಬರೆದಿಟ್ಕೊಳ್ರಿ, ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಕಮಿಂಗ್ ಟು ದಿಸ್ ಕ್ವಶನ್. ಈ ಕ್ವಶನ್ಗೆ ಆ್ಯಕ್ಚುಲಿ ಗ್ರೇಸ್ ಬರೋ ಚಾನ್ಸ್ ಐತಿ. ಯಾಕಂದ್ರೆ ಅವರು ಈ ರೀತಿ ಬರೆದು ಬಿಟ್ಟಿದ್ದಾರೆ ಕ್ವಶನ್ ಪೇಪರಲ್ಲಿ. ಸೊ ಇದು ಕ್ಯೂಬ್ ರೂಟ್ ಥರ ಕಾಣ್ತಾ ಇದೆ, ಇದು √6 ಪವರ್ ಥರ ಕಾಣ್ತಿದೆ ಇಲ್ಲಿ. ಸೊ ಇದಕ್ಕೆ ಯಾರು ಅಬ್ಜೆಕ್ಷನ್ ರೇಸ್ ಮಾಡಿದರೆ ಕೊಡ್ಬೋದು ಸಾಧ್ಯತೆ ಗ್ರೇಸು, ಇಲ್ಲ ಅಂದರೆ ಇಲ್ಲ. ಅದು ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಸೊ ಅದು ಆ್ಯಕ್ಚುಲಿ ಇರೋದು 3√5 ಪ್ಲಸ್ 125 ಅಂತ. ಯಾರ ಹುಡುಗರು ಇದು ಕ್ಯೂಬ್ ರೂಟ್ ಐತಿ ಮಾಡ್ಕೊಂಡ್ರೆ ಆನ್ಸರ್ ಬರೋಲ್ಲ. ಪೇಪರಲ್ಲಿ ಈ ಥರ ಇದೆ.
ಸೊ ದಿಸ್ ಈಸ್ ದ ಕ್ವಶನ್. 3√5 ಈಗ ರೂಟ್ 125, 3√5 ಈಗ 125 ಅಂದರೆ ನಮಗೆ ಗೊತ್ತು ಏನು, 5 5 25 5. ಸೊ 2 5 ಬಂದ್ರೆ 5 ಹೊರಗೆ ಬರುತ್ತೆ, ರೂಟ್ ತೆಗೆಯೋದು 5, 17.88 ಬರುತ್ತೆ. ಸೊ 8√5 ಈಸ್ ಈಕ್ವಲ್ ಟು 17.88 ಬಂತು. ಸೊ √5 ಈಸ್ ಈಕ್ವಲ್ ಟು 17.88 by 8 ಗೊತ್ತಾಯ್ತಾ. ಈಗ √5 ವ್ಯಾಲ್ಯೂ ಕಂಡುಹಿಡಿದು ಸೊ ಇದಕ್ಕೆ ಅಪ್ ಮಾಡೋಣ. √80 ಪ್ಲಸ್ 16 ಅಂದರೆ 4 × 4 16 × 5 ಐತಿ. ಸೊ ಅದಂದರೆ 4 ಹೊರಗೆ ತೆಗೆದ್ರೆ 4√5 ಪ್ಲಸ್ 6√5 ಆಗುತ್ತೆ. ಆವಾಗ 10√5 ಬರುತ್ತೆ. ಸೊ ಇಲ್ಲಿ √5 ವ್ಯಾಲ್ಯೂ ಕಂಡುಹಿಡಿದ್ವಿ ನಾವು 17.88 ಡಿವೈಡ್ ಬೈ 8 ಅಂತ ಹೇಳಿದ್ವಿ. 4 2 8, 4 3 2 4 8, 2 5 10. ಸೊ ಇದೇ ಥರ ಮಾಡಿದರೆ 4 1 4, 4 4 16, 4 4 16 7 ಬರುತ್ತೆ. ಸೊ ಈ ಥರ ಮಾಡಿದಾಗ 7 × 5 ಮಾಡಿದರೆ ಲಾಸ್ಟ್ ಡಿಜಿಟ್ 5 ಬರುತ್ತೆ. ಸೊ ಲಾಸ್ಟ್ ಡಿಜಿಟ್ 5 ಇರೋದು ಒಂದು ಆಪ್ಷನ್ 22.35 ಬರಬೇಕದ ಆನ್ಸರ್. ದಿಸ್ ಈಸ್ ದ ರೈಟ್ ಆನ್ಸರ್. ಯು ಕ್ಯಾನ್ ಚೆಕ್ 22.35. ದಿಸ್ ಈಸ್ ದ ಟ್ರಿಕ್. ಎಲ್ಲ ಮಾಡ್ಕೊಂತ ಕುಂದ್ರದಲ್ಲ, ಲಾಸ್ಟ್ ಡಿಜಿಟ್ ಒಂದು ಕಂಡುಹಿಡಿದ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ದಿಸ್ ಕ್ವಶನ್ ಕಂಪ್ಲೀಟೆಡ್. ಇದು ಗ್ರೇಸ್ ಬರೋ ಚಾನ್ಸ್ ಐತಿ. ಯಾರು ಅಬ್ಜೆಕ್ಷನ್ ರೇಸ್ ಮಾಡಿದಿರಿ, ಇಲ್ಲ ಬರುವುದಿಲ್ಲ. ನೆಕ್ಸ್ಟ್ ಈ ಕ್ವಶನ್ ಬಂದುಬಿಟ್ಟು ಇದು ಪ್ರೊಬ್ಯಾಬಿಲಿಟಿ ರಿಲೇಟೆಡ್ ಐತಿ. ಆ್ಯಕ್ಚುಲಿ ನಮಗೆ ಗೊತ್ತಿರೋ ಥರ ಪ್ರೊಬ್ಯಾಬಿಲಿಟಿ 45% ಸ್ಪೀಕ್. ಈಗ ಆಕಾಶದ ಕಂಡಿಡಿಯೋಣ. ಫಸ್ಟು ಆಕಾಶದ ಕಂಡಿಡಿದ್ರೆ P ಆಫ್ A ಅಂತ ಅನ್ಕಂದ್ರೆ ಸ್ಪೀಕ್ ಟ್ರೂತ್ ಅಂತ ಐತಲ್ಲ. ಸೊ ಟ್ರೂತ್ P ಆಫ್ A ಅಂದರೆ 45% ಕೊಟ್ಟಿದ್ದಾನೆ. ಸೊ ಅದನ್ನು ನಾವು ಕನ್ವರ್ಷನ್ ಮಾಡ್ಕೊಂಡು 0.45 ಆಗುತ್ತೆ. ಅಥವಾ ನಾವು 45ನ 0.45 ಮಾಡ್ಕೊಳೋ ಬದಲಿ ನಾವು ಒಂದು ಸ್ವಲ್ಪ ಇದ್ರಾಗ ಮಾಡೋಣ. 4 ಬದಲಿ 45/100 ಅಂತ ಬರ್ಕೊಂಡ್ರೆ ಇದು 9/20 ಆಗುತ್ತೆ. ಈಗ P ಆಫ್ A' ಕಂಡುಹಿಡಿಬೇಕು. A' ಅಂದ್ರೆ ಅವನು ಸುಳ್ಳು ಹೇಳುವ, ಅಂದ್ರೆ ಸುಳ್ಳು ಹೇಳುವುದು ಅಂದ್ರೆ ಲೈ, ಸುಳ್ಳು ಹೇಳೋ ಚಾನ್ಸ್ ಎಷ್ಟೈತಿ ಅಂತ. ಅದೆಷ್ಟು ಇರುತ್ತೆ ಅಂದರೆ 1 - ಇಲ್ಲೇನಿರುತ್ತೆ ಅದೇ ಇರುತ್ತೆ. ಸೊ ಅದು 11/20 ಐತಿ. ಸೊ ಇದು ಆಕಾಶದಾತ. ನೆಕ್ಸ್ಟ್ ರವಿದು ಒಂದು ಇದೇ ಥರ ಮಾಡ್ಕೊಳ್ಳೋಣ. P ಆಫ್ B' ಅಂತ ಬರ್ಕೋಬೇಕು. ಇವನು ರವಿ ಟ್ರೂತ್ ಹೇಳೋದು ಕೊಟ್ಟಾರ 55% ಅಂತ. 55% ಅಂದ್ರೆ 55/100, 11/20. ಸೊ ಇಲ್ಲಿ 1 - 11/20 ಮಾಡಿದರೆ LCM ತಗೋರು 9/20 ಬರುತ್ತೆ. ಇದಾಯ್ತು. ಅವ್ರು ಏನಾದ್ರು ಕಾಂಟ್ರಾಡಿಕ್ಟ್ರಿ ಅಂತ ಹೇಳಿದ್ದಾರೆ. ಕಾಂಟ್ರಾಡಿಕ್ಟ್ರಿ ಅಂದ್ರೆ ಅವಾಗ ಫಾರ್ಮುಲಾ P ಆಫ್ A, P ನಿಜ ಹೇಳಕತ್ತಾನ ಅಂದ್ರೆ ರವಿ ಸುಳ್ಳು ಹೇಳ್ಬೇಕಾಗತ್ತೆ. ಅದೇ ಥರ ರವಿ ನಿಜ ಹೇಳಕತ್ತಾನ ಅಂದ್ರೆ P ಸುಳ್ಳು ಹೇಳ್ಬೇಕಾಗತ್ತೆ. ಆ ಥರ ಆದ್ರೆ ಅದು ಕಾಂಟ್ರಾಡಿಕ್ಟರಿ ಆಗೋದು, ಪರಸ್ಪರ ವಿರುದ್ಧ ಆಗುತ್ತೆ. ಇದು ವಿರುದ್ಧ. ಇವನು ಸುಳ್ಳು ಹೇಳಿ ನಿಜ ಹೇಳಿ ಸುಳ್ಳು, ಆ ಥರ. ಈಗ ನೋಡ್ರಿ P ಆಫ್ A 9/20 ಐತಿ, P ಆಫ್ B' 9/20 ಐತಿ, 11/20 ಐತಿ, 11/20 ಐತಿ. ಇದು ಇಂಟು ಮಾಡೋದು. ಸೊ 9 9 81 ಬರುತ್ತೆ, ಪ್ಲಸ್ 11 11 121 ಬರುತ್ತೆ, ಡಿವೈಡ್ ಬೈ 400 ಐತಿ. ಸೊ ಇದನ್ನು ನಾವು ಇದು ಮಾಡಿದಾಗ 2 0 1 ಅಂದರೆ 202/400 ಬರುತ್ತೆ. ಸೊ ಅದು ಆನ್ಸರ್ 101 ಡಿವೈಡ್ ಬೈ 200 ಬರುತ್ತೆ. ಇದು ಆನ್ಸರ್ ಬಂದುಬಿಟ್ಟು ಓಕೆ ಇಂಟು 100 ಮಾಡಿದ್ರೆ ಪರ್ಸೆಂಟೇಜಲ್ಲಿ ಸಿಗುತ್ತೆ ಡೈರೆಕ್ಟ್. ತೆಗೆದುಬಿಟ್ರೆ 2 5 0.5 50.5% ಬರಬೇಕು. ಬಟ್ ಆನ್ಸರ್ಸ್ ಒಂದು ಮ್ಯಾಚ್ ಆಗಲ್ಲ. ಸೊ ಇದಕ್ಕೆ ಗ್ರೇಸ್ ಬರೋ ಚಾನ್ಸಸ್ ಐತಿ. ಇದ್ರ ಆಫಿಷಿಯಲ್ ಕೀ ನೋಡಿ 2% ಕೊಟ್ಟರೆ ಅದು ಯಾವ ಥರ ಅಂತ ಗೊತ್ತಿಲ್ಲ. ಬಟ್ ದಿಸ್ ಈಸ್ ದ ಮೆಥಡ್ ಆಫ್ ದಿಸ್ ಕ್ವಶನ್ ಅಕಾರ್ಡಿಂಗ್ ಟು ಅಸ್. ಬೇರೆ ಏನಾರ ಮೆಥಡ್ ಇದ್ದು ಯಾರು ಅರ್ಥ ಆಗಿತ್ತಂದ್ರೆ ದೇ ಕ್ಯಾನ್ ಕಮೆಂಟ್ ಡೌನ್. ಆ್ಯಂಡ್ ಅಕಾರ್ಡಿಂಗ್ ಟು ಅಸ್ ಇದಕ್ಕೆ ಗ್ರೇಸ್ ಬರಲೇಬೇಕು, ಬಿಕಾಸ್ ದ ಕ್ವಶನ್ ಈಸ್ ಡಿಮ್ಯಾಂಡಿಂಗ್ ಸಮಥಿಂಗ್ ಆ್ಯಂಡ್ ದ ಆಪ್ಷನ್ಸ್ ಆರ್ ನಾಟ್ ಮ್ಯಾಚಿಂಗ್. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಕ್ವಶನ್. ಈ ಕ್ವಶನ್ ಕೂಡ ರಾಂಗ್ ಐತಿ, ಆಲ್ಮೋಸ್ಟ್ ರಾಂಗ್ ಐತಿ. ಒಂದು ಆಪ್ಷನ್ಸ್ ಮ್ಯಾಚ್ ಆಗುತ್ತಲ್ಲ. ಯಾಕೆ ಈ ಥರ ಮಾಡಿದ್ರೆ KE ಅನ್ನೋದು ಗೊತ್ತಾಗ್ತಿಲ್ಲ. ಬಿಕಾಸ್ ನಾವು ತೋರಿಸ್ತೀವಿ ಸಿಂಪಲ್. ಇಲ್ಲಿ ನೋಡ್ರಿ, ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಕೇಳಿದ್ದಾರೆ. A B ಅಂತ ಅನ್ಕೋರಿ 2 ನಂಬರ್. ಅದ್ರದ್ದು 2 ಪ್ರಾಡಕ್ಟು 924 ಇದೆ ಅಂತ ಹೇಳಿದ್ದಾರೆ. ಡಿಫ್ರೆನ್ಸ್ A - B 20 ಇದೆ ಅಂತ ಹೇಳಿದ್ದಾರೆ ಅವರು. ಸೊ ಈಗ ನಮಗೊಂದು ಫಾರ್ಮುಲಾ ಗೊತ್ತೈತಿ. A + B ಹೋಲ್ ಸ್ಕ್ವೇರ್ ಮೈನಸ್ A - B ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4AB ಅಂತ ಗೊತ್ತೈತಿ. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ, ಇದೆ ಟ್ರಿಕ್ ಇದಕ್ಕೆ. ಈಗ A + B ಹೋಲ್ ಸ್ಕ್ವೇರ್ನ ಕಂಡು ಹಿಡಿಬೇಕು ನಾವು, ಅಥವಾ A + B ಕಂಡು ಹಿಡ್ಕೋಬೇಕು. ಸೊ ಮೈನಸ್ ಈಗ 20 ಕೊಟ್ಟಿದ್ದಾರೆ ಅವರು. 20 × 20 ಅಂದರೆ 400 ಆಗುತ್ತೆ. ಇದು 4 × 924 ಅನ್ಕೊಂಡ್ವಿ ಅಂದ್ರೆ ನಾವು
ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಇದು 4 4 ज़ा 16 ಪ್ಲಸ್ 4 2 ज़ा 8 9 9 4 ज़ा 36 ಪ್ಲಸ್ 400 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 6 9 10 4096 ಆಯಿತು. 4096 ಇಂದು ಸ್ಕ್ವೇರ್ ರೂಟ್ ಅಂದರೆ ಇಟ್ ಈಸ್ ವೆರಿ ಸಿಂಪಲ್. 4096 ಇನ್ ಸ್ಕ್ವೇರ್ ರೂಟ್ 6 ಇದೆ ಅಂದ್ರೆ ಅದು ಡೆಸಿಮಲ್ ಆಲ್ಮೋಸ್ಟ್ 6 6 ज़ा 36 ಬರ್ಬೋದು, ಇಲ್ಲಾಂದ್ರೆ 4 4 ज़ा ಬರ್ಬೋದು. ಸೊ ಅಕಾರ್ಡಿಂಗ್ ಟು ಅಸ್ ಇದು 60 60 ಅಂದರೆ 64 ಬರೋ ಚಾನ್ಸ್ ಐತಿ. ಸೊ ಇಟ್ ಈಸ್ 64 ಕರೆಕ್ಟ್. ಎ ಪ್ಲಸ್ ಬಿ 64 ಆಗಬೇಕು, ಎ ಮೈನಸ್ ಬಿ 20 ಆಗಬೇಕು. ಸೊ ಎರಡು ನಂಬರ್ ಕಂಡು ಹಿಡಿಬೇಕಾದ್ರೆ ಇದನ್ನು ಆ್ಯಡ್ ಮಾಡಿ ಕ್ಯಾನ್ಸಲ್ ಮಾಡಿದರೆ 2a ಈಸ್ ಈಕ್ವಲ್ ಟು ಇದು ಆ್ಯಡ್ ಆಗಬೇಕು 84 ಆಗುತ್ತೆ. ಸೊ ಎ ಈಸ್ ಈಕ್ವಲ್ ಟು 42. 20 ಡಿಫ್ರೆನ್ಸ್ ಇರ್ಬೇಕಂದ್ರೆ 20 ಮೈನಸ್ ಮಾಡಿರಿ, ಬಿ ಅಕಾರ್ಡಿಂಗ್ ಟು 22 ಬರುತ್ತೆ. ಎ ವ್ಯಾಲ್ಯೂ 42, ಬಿ ವ್ಯಾಲ್ಯೂ 22 ಕಂಡು ಹಿಡಿದ್ವಿ. ನೆಕ್ಸ್ಟ್ ಏನು ಸಮ್ ಆಫ್ ದೇರ್ ರೆಸಿಪ್ರೊಕಲ್ಸ್ ಅಂತ ಕೇಳ್ಯಾರ. ಇದು ಎ ಬಿ ಸಿಕ್ತು. ಸಮ್ ಆಫ್ ದೇರ್ ರೆಸಿಪ್ರೊಕಲ್ಸ್ ಅಂದ್ರೆ 1/a ಪ್ಲಸ್ 1/b ಕಂಡು ಹಿಡಿಬೇಕು. ಸೊ ಇದನ್ನ ಎಲ್ ಸಿ ಎಮ್ ತೆಗೆದ್ರೆ ಎ ಬಿ ಡಿವೈಡ್ ಬೈ ಎ ಪ್ಲಸ್ ಬಿ ಡಿವೈಡ್ ಬೈ ಎ ಬಿ ಆಗುತ್ತೆ. ಎ ಪ್ಲಸ್ ಬಿ 64 ಕೊಟ್ಟಿದ್ದಾರೆ ಅವರು, ಮತ್ತು ಎ ಬಿದು ವ್ಯಾಲ್ಯೂ ಅವರು ಕೊಟ್ಟಿದ್ದಾರೆ 924 ಅಂತ. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ 64ನ ನಾವು 4ಇಂದನೇ ಮಾಡೋಣ. 4 1 ज़ा 4, 4 6 ज़ा 4 1 ज़ा 4 2 ज़ा 8, 4 2 ज़ा 8, 4 3 ज़ा 12, 4 2 ज़ा 8, 4 3 ज़ा 16/231 ಬರುತ್ತೆ. 16/231 is the right answer for this question, but 16/5 ಕೊಟ್ಟಿದ್ದಾರೆ. ದಿಸ್ ಈಸ್ ದ ರಾಂಗ್ ಥಿಂಗ್. ಕೀ ಆನ್ಸರ್ ಬರೋ 10 ಪಾಯಿಂಟ್. ಇದು ಆಪ್ಷನ್ಸ್ ಮ್ಯಾಚ್ ಆಗ್ತಿಲ್ಲ. ಇದು ಪ್ರಾಬಬಲಿ ಗ್ರೇಸ್ ಬರುತ್ತೆ, ಆಬ್ಜೆಕ್ಷನ್ ರೇಸ್ ಮಾಡಿದ್ರಷ್ಟೇ, ರೇಸ್ ಮಾಡಲಿಲ್ಲ ಅಂದರೆ ಬರೋಲ್ಲ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಇದು ನಾವು ಹೇಳಿದ್ದೀವಿ ಆಲ್ರೆಡಿ ಎಲ್ ಸಿ ಎಮ್ ಇದೇ ಥರದ್ದು ಒಂದು ಕ್ವಶನ್ ಬಂದಿತ್ತು. ಸೊ ಎಲ್ ಸಿ ಎಮ್ ಕಂಡುಹಿಡಬೇಕು. 579 ಎಲ್ ಸಿ ಎಮ್ ಆ್ಯಕ್ಚುಲಿ 2 3 ಆಡ್ ನಂಬರಿಂದ ಎಲ್ ಸಿ ಎಮ್ ಕಂಡುಹಿಡಿಯೋದು ಈಸಿ. 3 ಮಲ್ಟಿಪ್ಲೈ ಮಾಡಿರಿ 579 ಮಾಡಿದ್ವಿ ಅಂದರೆ ನಮಗೆ ಆನ್ಸರ್ ಬರೋದು 7 5 ज़ा 35 ಇಂಟು 9 ಮಾಡಿದರೆ 315 ಬರುತ್ತೆ, 315 ಬರುತ್ತೆ. ಸೊ ಅವ್ರೇನು ಕೇಳ್ಯಾರ, ರಿಮೈಂಡರ್ 3 ಉಳಿತತಿ ಅಂತ ಹೇಳ್ಯಾರ. ಸೊ ರಿಮೈಂಡರ್ ಉಳಿತತಿ ಅಂತ ಹೇಳ್ಯಾರ ಅಂದ್ರೆ ಈಗ ಕನಿಷ್ಠ ಅಂತ 315ಗೆ ರಿಮೈಂಡರ್ ಉಳಿತತಿ ಅಂದರೆ ಆ ರಿಮೈಂಡರ್ ಕೂಡಿಸ್ರಿ 318 ಬರುತ್ತೆ. ಮತ್ತು ಅವ್ರು 6ರಿಂದ ಭಾಗ ಮಾಡಿದರೆ ಇದು ಫುಲ್ ಕಂಪ್ಲೀಟ್ ಆಗುತ್ತೆ. 6 ಇಲ್ಲಿ 33 ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಸೊ 318 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಆನ್ಸರ್ ಇದು, ಸಿಂಪಲ್ ಕ್ವಶನ್. ಜಸ್ಟ್ ಕ್ವಶನ್ ನೋಡೋಣ. ಫಸ್ಟು ಎ ಮತ್ತು ಬಿ ಎಂಬ ಇಬ್ಬರ ಸ್ನೇಹಿತರ ನಡುವಿನ ವ್ಯತ್ಯಾಸ 2 ವರ್ಷ ಅಂತ ಹೇಳಿದರೆ. ಎ ಮತ್ತು ಬಿನ ವ್ಯತ್ಯಾಸ 2 ವರ್ಷ, ಬಟ್ ಅವ್ರು ಏಜ್ ಕೇಳಿದ್ದಾರೆ. ಸೊ ಆಪ್ಷನ್ ನೋಡೋಣ. ಇದು 1 ಐತಿ, ಇದು 3 ಐತಿ, ಬಟ್ ಇದು 2 ಐತಿ. ಸೊ 4th ಆಪ್ಷನ್ ವಿಲ್ ಬಿ ದ ರೈಟ್ ಆನ್ಸರ್. ಇದು ಸಿಂಪಲ್ ಟ್ರಿಕ್ ಇದು, ಬಟ್ ನಾವು ಇದನ್ನ ಸಾಲ್ವ್ ಮಾಡಿ ನೋಡಿದಾಗ ನಮಗೆ ಆನ್ಸರ್ ಬರಲಿಲ್ಲ. ಬೇಕಾದ್ರೆ ಮಾಡಿ ತೋರಿಸ್ತೀನಿ. ಎ ಮೈನಸ್ ಬಿ ಇಸ್ ಈಕ್ವಲ್ ಟು 2 ಅನ್ಕೊಂಡ್ವಿ ಅಂದರೆ ಎ ವ್ಯಾಲ್ಯೂ ಅವಾಗ ಬಿ ಪ್ಲಸ್ 2 ಆಗುತ್ತೆ, ಬಿ ಕಡೆ ಪ್ಲಸ್ ಆಗುತ್ತೆ. ಸೊ ಅವ್ರು ಹೇಳಿದ ಪ್ರಕಾರ 4 ಜನದ ಏಜ್ ಅಂತ ಹೇಳಿದ್ರೆ ಫಸ್ಟ್ ಇಲ್ಲಿ ಫಾದರ್ಸ್ ಏಜ್ ನೋಡ್ಕೊಂಬಿಡೋಣ. ಏದು ಫಾದರ್ಸ್ ಏಜು 3 ಟೈಮ್ಸ್ ದ ಏಜ್ ಆಫ್ ಬಿ ಇರುತ್ತೆ, ಮತ್ತು ಫಾದರ್ ಏಜು 4 ಟೈಮ್ಸ್ ಆಫ್ ಎ ಇರುತ್ತೆ. ಸೊ 4 ಜನದ ಕೂಡಿಸ್ಬೇಕು. ಅವಾಗ ಎ ಪ್ಲಸ್ ಬಿ ಪ್ಲಸ್ 3b ಪ್ಲಸ್ 4a ಈಸ್ ಈಕ್ವಲ್ ಟು 107 ಅಂತ ಹೇಳಿದ್ದಾರೆ ಅವರು. ಕೂಡಿಸಿದಾಗ 4b ಪ್ಲಸ್ 5a ಬರುತ್ತೆ. ಬಿ ವ್ಯಾಲ್ಯೂ ನಾವು ಎ ವ್ಯಾಲ್ಯೂ ಕಂಡುಹಿಡಿದಿದ್ವಿ, ಬಿ ಪ್ಲಸ್ 2 ಇದೆ. ಸೊ ಅದನ್ನು ನಾವು ಹಾಕಿದಾಗ ಎ ವ್ಯಾಲ್ಯೂನ ಬಿ ಪ್ಲಸ್ 2 ಅಂತ ಹಾಕಿದರೆ ಅವಾಗ 4b ಪ್ಲಸ್ 5b ಪ್ಲಸ್ 10 ಈಸ್ ಈಕ್ವಲ್ ಟು 107 ಬಂತು. ಸೊ ಈ 10 ಈ ಕಡೆ ಕಳಿಸಿದ ಮೈನಸ್ ಆಗಿ ಅವಾಗ 97 ಬರುತ್ತೆ. ಇದು 9b ಈಸ್ ಈಕ್ವಲ್ ಟು 97 ಬರುತ್ತೆ. ಸೊ b ಈಸ್ ಈಕ್ವಲ್ ಟು 97/9 ಬರುತ್ತೆ. ಸೊ 97/9 ಅಂದರೆ 87 97/9 ಅಂದರೆ ನಿಯರ್ಲಿ 10.77 ಬರುತ್ತೆ. ಸೊ ಈ ವ್ಯಾಲ್ಯೂನ ನಾವು ಇಲ್ಲಿ ಹಾಕಿದ್ವಿ ಅಂದರೆ ಎದಲ್ಲಿ ಹಾಕಬೇಕು. ಎ ಈಸ್ ಈಕ್ವಲ್ ಟು ಬಿ ಪ್ಲಸ್ 2 ಅಂತ ಹೇಳಿದ್ದಾರೆ. ಸೊ 10.77 ಪ್ಲಸ್ 2 ಮಾಡಿದರೆ 12.77 ಬರುತ್ತೆ. ಸೊ ಇದಕ್ಕೆ ನಿಯರೆಸ್ಟ್ ಆನ್ಸರ್ ಅಂತ ನೋಡಿದರೆ ಇದು 11 ಆಗುತ್ತೆ, ಇದು 13 ಆಗುತ್ತೆ. ಬಟ್ ಇವರ ಆನ್ಸರ್ನಲ್ಲಿ 9 11 ಕೊಟ್ಟಿದ್ದಾರೆ. ಸೊ ಇದು ಯಾಕೋ ಕನ್ವಿನ್ಸ್ ಆಗಲಿಲ್ಲ ನಮಗೆ.
ದಟ್ಸ್ ಇಟ್. ಇದು ಯಾರ ಹೇಳಿದರೆ, ಬಟ್ ಕೀ ಆನ್ಸರ್ ಪತ್ರ 9-11 ಇದೆ. ಓಕೆ, ದಿಸ್ ಕ್ವಶನ್ ಬಂದುಬಿಟ್ಟು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಐತಿ. ಇದನ್ನು ನಾವು ಆಲ್ರೆಡಿ ಭಾಳ ಸಾರಿ ಹೇಳಿದ್ದೀವಿ, ಹಿಂದಿನ ಕ್ಲಾಸ್ ಒಳಗೂ ಹೇಳಿದ್ದೀವಿ ಇದ್ರ ಬಗ್ಗೆ. ಯೂನಿವರ್ಸ್ ಇದೆ, ಇಲ್ಲಿ RLHSCQPC ಇದೆ. ಈಗ ನೋಡ್ರಿ, ಇಲ್ಲಿ RSTU ಅಂದರೆ RSTU ಅಂದರೆ 3 + 3 ಇದೆ ಇಲ್ಲಿಂದ, ಅಂದರೆ ಬಟ್ ಯು ಇಂದ ನೋಡಿದರೆ -3 ಇದೆ. ಯು ಇಂದ ನೋಡೋಣ ಫಸ್ಟ್, ಅದು ಯು ಇರೋದ ಕಾರಣ -3 ಇದೆ. ಇಲ್ಲಿ -2 ಇದೆ. LMN ಅಂತ ಎನ್ ಹಿಂದೆ 2 ಹೋಗಿದ್ದಾರೆ, ಇಲ್ಲಿ -1 ಹೋಗಿದ್ದಾರೆ ಅಷ್ಟೇ. ಇಲ್ಲಿ ಸೇಮ್ STUV ಅಂದರೆ STU ಅಂದರೆ ಇಲ್ಲಿ -3 ಹೋಗಿದ್ದಾರೆ, ಇಲ್ಲಿ -2, ಇಲ್ಲಿ -1 ಹೋಗಿದ್ದಾರೆ, ಇಲ್ಲಿ -3. PQRS ಅಂದರೆ ಇಲ್ಲಿ -3 ಹೋಗಿದ್ದಾರೆ, ಇಲ್ಲಿ -2 ಹೋಗಿದ್ದಾರೆ. ಸೊ ನೋಡ್ರಿ, -3, -2, -1 ಈ ಫಾರ್ಮೆಟಲ್ಲಿ ಹೋಗಿದೆ. ಇದೇ ಥರ ಆಕ್ಸಿಯಮ್ ಹೋಗೋಣ. ಆಕ್ಸಿಯಮ್ ಈಗ -3 ಹೋಗ್ಬೇಕು. ಸೊ ಇಲ್ಲಿ 2 ಗ್ಯಾಪ್ ಇರ್ಬೇಕು. ಹಂಗೆ ನೋಡ್ರಿ, Z XYZ, YZ ಅಂದರೆ XYZA. XYZ ಅಂದರೆ ಇದು ನೋಡಿ 2, ಇದು -3, ಇದು -1, ಇದು -3, ಇದು -2 ಅನ್ಕಂದ್ರೆ ಇಲ್ಲಿ 2 ಗ್ಯಾಪ್, ಇಲ್ಲಿ 2 ಗ್ಯಾಪ್ ಇರಬೇಕು. ಇಲ್ಲಿ 3 ಆದರೆ 1, 2, 3 ಆದರೆ ಇಲ್ಲಿ 2 ಅಂದರೆ ಒಂದೇ. ಇಲ್ಲಿ X ಕೊಟ್ಟಿದ್ದಾರೆ ಅವರು, VWX. ಇಲ್ಲಿ I ಅಂತ ನೋಡಿದ್ವಿ ಅಂದರೆ HI ಅಷ್ಟೇ. HI ಇಲ್ಲಿದೆ ನೋಡ್ರಿ, HI. ಸೊ ಇಲ್ಲಿ HI ಬರುತ್ತೆ, ಸೊ H ಬರುತ್ತೆ ಇಲ್ಲಿ. ನೆಕ್ಸ್ಟು ಇಲ್ಲಿ -3 ಆಗಬೇಕು, O ಬರಬೇಕು, ಅಂದರೆ MN 2 ಅಂದರೆ MN, LMN L. ಇಲ್ಲಿ 2 ಅಂದರೆ KLM 2. ಸೊ ಇದು ರೈಟ್ ಆನ್ಸರ್ ಆಗುತ್ತೆ, XVHLK. ಬಟ್ ಅವ್ರ ಪ್ರಕಾರ ಆನ್ಸರ್ ತಪ್ಪಿದೆ ಅನ್ನಿಸ್ತದೆ, ಕೀ ಆನ್ಸರು. ಒಂದ್ಸರಿ ಕ್ರಾಸ್ ಚೆಕ್ ಮಾಡಿರಿ, ಇದು ಯಾಕೆ ಕೀ ಆನ್ಸರ್ ತಪ್ಪು ಕೊಟ್ಟಿದ್ದಾರೆ ಅವರು. ಇದನ್ನು ಬೇಕಾದ್ರೆ ಚಾಲೆಂಜ್ ಮಾಡ್ಬೋದು, ಬಟ್ ಆನ್ಸರ್ ವಿಲ್ ಬಿ ದಿಸ್ XVHLK. ಕಮಿಂಗ್ ಟು ದಿಸ್ ಕ್ವಶನ್, ಈ ಕ್ವಶನ್ ಬಂದುಬಿಟ್ಟು ಸಿಂಪಲ್ ಪರ್ಸೆಂಟೇಜ್ ಮೇಲಿದೆ. 600 ಬುಕ್ಸ್ ಇತ್ತಂತೆ. ಬುಕ್ಸಲ್ಲಿ 600ಅಲ್ಲಿ ರೇಷಿಯೋ ಕೊಟ್ಟಿದ್ದಾರೆ 3, 3:1 ಅಂತ. ಸೊ ರೇಷಿಯೋ ಅಂದರೆ ಈಗ 200, 100, 100 ಆಗಿಬಿಡುತ್ತೆ. ಇದು ಮ್ಯಾಥ್ಸು, ಇದು ಇಂಗ್ಲೀಷು, ಇದು ಸೋಷಿಯಲ್ ಸ್ಟಡೀಸು. ಸೊ ಲೇಟರ್ 10% ಆಫ್ ದ ಮ್ಯಾಥ್ಸ್ ಆ್ಯಂಡ್ 25% ಆಫ್ ದ ಇಂಗ್ಲೀಷ್ ಬುಕ್ಸ್ ಆರ್ ಡ್ಯಾಮೇಜ್. ಓಕೆ, ಇದ್ರದ್ದು 10% ಅಂದರೆ 30 ಬುಕ್ಕು. ಇದ್ರ 10% ಅಂದರೆ ಸಿಂಪಲ್ 30 ಬುಕ್ಸ್. ಪರ್ಸೆಂಟೇಜ್ ತೆಗೆದು ಗೊತ್ತಲ್ಲ, 30 ಬುಕ್ಸ್. ಇದ್ರದ್ದು 25% ಅಂದರೆ 4 ಪಾರ್ಟ್ಸ್ ಮಾಡಿರಿ, ಅಂದರೆ 50 ಬುಕ್ಸ್ ಡ್ಯಾಮೇಜ್ ಆಗಿದೆ ಅಂತ. ಇದು ಎಷ್ಟು ಉತ್ತಮ ಸ್ಥಿತಿಯಲ್ಲಿದೆ, ಡ್ಯಾಮೇಜ್ ಅಂತ ಕೇಳಿರೋದು. ದೀಸ್ ಆರ್ ಡ್ಯಾಮೇಜ್ಡ್. ಉತ್ತಮ ಸ್ಥಿತಿಯಲ್ಲಿ ಎಷ್ಟಿದೆ ಅಂತ ಹೇಳಿದ್ದಾರೆ ಅವರು. ಸೊ ಈಗ 80 ಡ್ಯಾಮೇಜ್ ಆದವು ಅಂದರೆ, ಮತ್ತು ಅವರು ಡ್ಯಾಮೇಜ್ಡ್ ಟೋಟಲ್ 460, ಹಾನಿಯಾಗದ ಒಟ್ಟು ಮೊತ್ತ ಮೀನ್ಸ್ ನಾನ್ ಡ್ಯಾಮೇಜ್ಡ್ ಕೊಟ್ಟಿದ್ದಾರೆ ಅವರು. ನಾನ್ ಡ್ಯಾಮೇಜ್ಡ್ ಬುಕ್ಸ್ ಕೊಟ್ಟಿದ್ದಾರೆ ಎಷ್ಟು, 460 ಅಂತ ಕೊಟ್ಟಿದ್ದಾರೆ ಟೋಟಲ್. ಇಲ್ಲಿ ನೋಡಿ ಟೋಟಲ್ 80 ಡ್ಯಾಮೇಜ್ ಆಗಿದೆ ಅಂತ ಆಲ್ರೆಡಿ ಗೊತ್ತಾಗಿದೆ ಇದ್ರ ಪ್ರಕಾರ. ಸೊ ನಾನ್ ಡ್ಯಾಮೇಜ್ ನೋಡಿದರೆ ಇದ್ರಾಗ 300 - 3 ಮಾಡಿದರೆ 270 ಆಗುತ್ತೆ. 200 ಮೈನಸ್ ಅಂದರೆ 150 ಆಗುತ್ತೆ. ಇಲ್ಲಿ 100 ಇದೆ. ಈಗ ಟೋಟಲ್ ಇದು ಇಷ್ಟ ಆಗಬೇಕು, ಇದು ಎಕ್ಸ್ ಅಂತ ತಗೋರಿ. 460 ಮೈನಸ್ 270 ಪ್ಲಸ್ ಅಂದರೆ 420 ಆಗುತ್ತೆ. 420 ಆತಂದರೆ 40 ಬುಕ್ಸ್ ಬರುತ್ತೆ ಆನ್ಸರ್. 40 ಬುಕ್ಸ್ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಸೊ 40 ಬುಕ್ಸ್ ಆರ್, ಇದು 60 ಬುಕ್ಸ್ ಡ್ಯಾಮೇಜ್ ಆಗಿದೆ, 40 ಬುಕ್ಸ್ ಅನ್ಡ್ಯಾಮೇಜ್ಡ್ ಇದೆ. ಸೋಷಿಯಲ್ ಸ್ಟಡೀಸ್ ಇನ್ ಗುಡ್ ಸ್ಟಡೀಸ್ 40 ಬುಕ್ಸ್. ದಿಸ್ ಈಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ದಿಸ್ ಆವ್ರೇಜ್ ವೇಟ್, ಇದನ್ನೂ ಹೇಳಿದ್ದೀವಿ ನಾವು. ಆವ್ರೇಜ್ ವೇಟ್ ಮೇಲೆ ಕೇಳ್ತಾರೆ ಅಂತ ಕ್ವಶನ್. ಇದು ಸಿಂಪಲ್ಲು, ಭಾಳ ಸಿಂಪಲ್ ಇದೆ ನೋಡಿ. 6 ಪೇಷಂಟ್ಸ್ ಇದ್ದರು, ಅವ್ರದ್ದು 72 ಇತ್ತು ಅಂತ ಹೇಳಿದರು. ಆವ್ರೇಜ್ ವೇಟ್ ಹೇಳಿದ್ರು. ಸೊ ಆವ್ರೇಜ್ ಅಂದರೆ 6 ಮಾಡ್ಕೊರಿ, ಟೋಟಲ್ ವೇಟ್ ಸಿಗುತ್ತೆ. 6 × 12 ಪ್ಲಸ್ 7 × 42, 43. ಸೊ ನೆಕ್ಸ್ಟ್ ಬಂದುಬಿಟ್ಟು ಹೊಸ ಒಬ್ಬ ಸೇರಿದ ನ್ಯೂ ಪೇಷಂಟ್ ಅಂದರೆ 7 ಜನ ಆಗುತ್ತಾರೆ. 7 ಜನ ಆದಾಗ 68 ಆಯ್ತು ಅಂತ. ಸೊ 7 ಮಾಡಿರಿ ಇದನ್ನ, 56
642 + 47 ಆಗುತ್ತೆ, 42 + 5 47 ಆಗುತ್ತೆ. ಸೊ ಇದನ್ನು ಮೈನಸ್ ಮಾಡಿರಿ ಇವೆರಡು. 6 4 4 44 ಇನ್ನು 1 ಇದನ್ನು ಮೈನಸ್ ಮಾಡಿದಾಗ 44 ಫಸ್ಟ್ ಯಾರು ಅದನ್ನು ಕೇಳಿ. ವೇಟ್ ಆಫ್ ನ್ಯೂ ಪೇಷಂಟ್ ಇಸ್ 44. ಸಿಂಪಲ್. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಇದು ಪರ್ಸೆಂಟೇಜ್ ಮೇಲಿದೆ. ಇದು ಜಸ್ಟ್ ಟ್ರೀ ಮೆಥಡಲ್ಲಿ ಮಾಡಿದರೆ ಬರುತ್ತೆ. 15% ಆಫ್ ದ ಇಕ್ವಿಟಿ. ಈಗ 100% ಇಕ್ವಿಟಿ ಇದೆ, ಅದರಲ್ಲಿ 15% ಇಕ್ವಿಟಿನ ನಾವು ಇನ್ವೆಸ್ಟರಿಗೆ ಕೊಡ್ತೀವಿ. ಇನ್ವೆಸ್ಟರ್ ಅಂದರೆ ಯಾರು ಹೂಡಿಕೆ ಮಾಡ್ತಾರೋ ಅವರಿಗೆ ಕೊಡ್ತೀವಿ. ಇನ್ವೆಸ್ಟರಿಗೆ 15% ಕೊಡ್ತೀವಿ. ಸೊ 15% ಕೊಟ್ಟರೆ ಅಂದರೆ ಉಳಿದದ್ದು ಎಷ್ಟು ಪರ್ಸೆಂಟೇಜ್? 85%. ಸೊ ಈಗ 85%ಅಲ್ಲಿ 8% ಎಂಪ್ಲಾಯೀಸಿಗೆ ಕೊಡ್ತೀವಿ. ಇದ್ರದ್ದು 8% ಎಂಪ್ಲಾಯೀಸಿಗೆ ಕೊಡ್ತೀವಿ. 8% ಅಂದರೆ ಎಷ್ಟಾಗುತ್ತೆ ಎಂಪ್ಲಾಯೀಸಿಗೆ ಕೊಡೋಕ್ಕೆ? ಇಲ್ಲ ಐತೆ ನೋಡ್ರಿ, 8 5 40, 8 8 64, 60, 8 8 64, 68/100. 8% ಅವ್ರಿಗೆ ಕೊಡ್ತೀವಿ ಅಂದರೆ 6.8% ಕೊಡ್ತೀವಿ ಅವ್ರಿಗೆ. 6.8% ಅವ್ರಿಗೆ ಕೊಟ್ಟರೆ ಉಳಿಯೋದೆಷ್ಟು ಅಂದರೆ 85 - 6.8 ಮಾಡಿರಿ. 10 8 ಹೋದರೆ 2 ನೋಡಿರಿ, 2 ಒಂದೇ ಆಪ್ಷನ್ ಐತೆ ಲಾಸ್ಟ್. ಚೆಕ್ ಮಾಡೋಣ ಬೇಕಾದ್ರೆ. 14 6 ಹೋದರೆ 8, 78.2% ಉಳಿಯುವುದು. ಒರಿಜಿನಲ್ ಟೋಟಲ್ ಇಕ್ವಿಟಿ ಉಳಿಯೋದು 78.2%. ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಅಪ್ಕಮಿಂಗ್ ಇದನ್ನು ಹೇಳಿದ್ದೀವಿ ನಾವು ಲಾಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ, PTR/100 ಅಂತ. ಬಟ್ ಇಲ್ಲೊಂದು ಕ್ಯಾಚ್ ಇದೆ. ಚೈತ್ರ ಅಂತ ಒಂದು ಹುಡುಗಿ ಅದಾಳ. ಆ ಹುಡುಗಿ ಹಾಕಿದ ಸಣ್ಣ ಬಾಕ್ಸ್ ಇರ್ತದೆ, ಪಿಗ್ಗಿ ಬ್ಯಾಂಕ್ ಅಂತ, ಒಂದು ಡಬ್ಬಿ ಗಡಿಗೆ ಅಂತಿರಲ್ಲ ಆ ಥರ. ಆ ಡಬ್ಬಿ ಗಡಿಗೆ ಒಳಗೆ 2 ರೂಪೀಸ್ ಹಾಕ್ತಿರ್ತಾಳೆ ದಿನ. ಹಂಗೆ 100 ದಿವಸ ಹಾಕ್ತಾಳೆ. ಸೊ ಅವಾಗ ಎಷ್ಟಾಗುತ್ತೆ? 100 ದಿವಸ ಹಾಕಿದಾಗ ಟೋಟಲ್ ಅಮೌಂಟ್ 200 ರೂಪೀಸ್ ಆಗುತ್ತೆ. 4% ಸಿಂಪಲ್ ಇಂಟ್ರೆಸ್ಟ್ ಕೊಡ್ತಾರೆ. ರೇಟು 4% ಕೊಡ್ತಾರೆ. ಟೈಮ್ ಏನು ಕೇಳ್ಯಾರ? 2 ಇಯರ್ಸ್ ಹೇಳ್ಯಾರ. ಸೊ ಇಲ್ಲಿ ಅಮೌಂಟ್ ಸಿಕ್ತು, ಪ್ರಿನ್ಸಿಪಲ್ ಅಮೌಂಟ್ ಸಿಕ್ತು, ಎಲ್ಲ ಸಿಕ್ತು. ಫಾರ್ಮುಲಾ ಹಾಕ್ರಿ ಅಷ್ಟೇ, ಸಿಂಪಲ್ ಇಂಟ್ರೆಸ್ಟ್. 200 × 4 × 2 /100. 100 100 2 0 ಹೋದ್ರೆ 4 4 16. 16 ರೂಪೀಸ್ ಹಾಕಿದ್ರೆ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್. ಗೊತ್ತಾಯ್ತು? ಇದು ಸಿಂಪಲ್. ಹೊಸದು ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ಸ್ ಅಂತ ಚಾಪ್ಟರ್ ಇದೆ. ಅದ್ರ ಪ್ರಕಾರ ಇದು ಹೊಸದು. ಇದು ಕರೆಕ್ಟಾಗಿ ಡೀಟೇಲಾಗಿ ಹೇಳ್ತೀನಿ ಕೇಳ್ರಿ. ಇದು ಸಿಲಿಂಡರ್, ಗೊತ್ತಾಯ್ತಾ? ಸಿಲಿಂಡರು, ಇದಕ್ಕೆ ನಾವು CSA ಅಂತೀವಿ. ಈ ಪಾರ್ಟ್ ಇದನ್ನು ರೋಲ್ ಮಾಡಿದರೆ ಸಿಲಿಂಡರ್ ಆಗುತ್ತಲ್ಲ, ಇದು CSA. ಇದು ಸೇರಿಸಿದ್ರೆ ಅಂದರೆ ಅದು TSA ಆಗುತ್ತೆ. ಇದು ಹೈಟ್ ಆಫ್ ದ ಸಿಲಿಂಡರ್, ಇದು ರೇಡಿಯಸ್ ಆಫ್ ದ ಸಿಲಿಂಡರ್. ಇಷ್ಟ ತಿಳ್ಕೊರಿ. ಫಸ್ಟ್ ಈ ಫಾರ್ಮುಲಾಸ್ ನೆನ್ಪಿಟ್ಕೊರಿ. CSA ಫಾರ್ಮುಲಾ, TSA ಆಫ್ ದ ಫಾರ್ಮು, ವಾಲ್ಯೂಮ್, 3 ಫಾರ್ಮುಲಾ ನೆನ್ಪಿಟ್ಕೋಬೇಕು. CSA 2πRH, ಇದು 2πR × R + H, ಇದು πR²H. ಈ 3 ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನೀವು ಸಿಲಿಂಡರ್ ಮೇಲೆ ಏನೇ ಬಂದರೂ ಮಾಡ್ಬೋದು. ಇಷ್ಟು ಗೊತ್ತಿರ್ಬೇಕು. ನೆಕ್ಸ್ಟ್ ಇವ್ರು ಕೊಟ್ಟಾರ ಏನು? CSA ಅಂತ ಕೊಟ್ರ. CSA/TSA ಕೊಟ್ರ. ಅವ್ರು ಎಷ್ಟು ಕೊಟ್ರೆ? 11/18 ಕೊಟ್ರ. ಇದು ರೇಷಿಯೋ. ಈಗ ಅದೇ ಥರ ಮಾಡಿದರೆ 2πR ಕಾಮನ್ ಐತೆ, ಅದು ಕ್ಯಾನ್ಸಲ್ ಆಗುತ್ತೆ. ಸೊ ನಾವು ಇನ್ನು ಡೈರೆಕ್ಟಾಗಿ H/R + H ಅಂತ ಬರ್ಕೋಬೋದು. ಇದು ಇಷ್ಟ ಆಯಿತು. ನೆಕ್ಸ್ಟ್ ಅವ್ರು ಏನು ಕೊಟ್ರೆ? ಸರ್ಕ್ಯುಲರ್ ಕೊಟ್ರೆ. ಒಂದು ಸರ್ಕಲ್ ಐತಲ್ಲ, ಈ ಸರ್ಕಲಿಂದ ನಾವು ರೇಡಿಯಸ್ ಕಂಡು ಹಿಡಿಬೋದು. ಸೊ ಸರ್ಕಲ್ ಏನು ಕೊಟ್ರೆ? πR² ಸರ್ಕಲ್ ಇದ್ದು ಅವರು 616 ಕೊಟ್ಟಿದ್ದಾರೆ. ಸೊ ಪೈ ವ್ಯಾಲ್ಯೂ ನಮಗೆ ಗೊತ್ತೇ 22/7 ಅಂತ ಗೊತ್ತೈತಿ. R² = 616 ಅಂತ ಐತಿ. ಸೊ 11 2s ಅನ್ಕಂದ್ರೆ ಇದು 11 2s 22 ಒಂದನೇ ಹೋಗುತ್ತಿದೆ. 22 1s 22 3s ಹೋಗಲ್ಲ. 22 2s 44 ಬರುತ್ತೆ. 22 2s 44 ಬರುತ್ತೆ. 22 8s 176 ಬರುತ್ತೆ. ಕರೆಕ್ಟ್, 22 8s. ಸೊ R² = 28 × 7 ಬರುತ್ತೆ. ಸೊ ಅವಾಗ ಇದನ್ನು ಮಾಡಿದರೆ 196 ಬರುತ್ತೆ. ರೂಟ್ ಹಾಕಿದ್ವಿ ಅಂದರೆ ಅದು 14 ಬರುತ್ತೆ. R14 ನೋಡ್ರಿ, ಇಲ್ಲಿ R + H ಐತಿ, ಇಲ್ಲಿ ಮೇಲೆ 11 ಐತಿ. 11 ತೆಗೆದ್ರೆ 7 + 11 ಬರುತ್ತೆ. ಸೊ 7 ವ್ಯಾಲ್ಯೂ 14 ಬಂತು R. ಸೊ 11 ವ್ಯಾಲ್ಯೂ 22 ಬರ್ತೈತಿ × 2 ಮಾಡಿದರೆ. ಇವು ಟ್ರಿಕ್ಸ್ ಇವು. ಇದು ನೆನ್ಪಿಟ್ಕೊರಿ. ಈಗ ವಾಲ್ಯೂಮ್ ಕಂಡಿಡಿಯೋಣ. ಫೈನಲ್ ಆಗಿ ವಾಲ್ಯೂಮ್ ಬೇಕಾಗಿರೋದು. ವಾಲ್ಯೂಮ್ ಅಂದರೆ πR²H ಅಷ್ಟೇ. ನೋಡಿರಿ, πR² ಅವ್ರು ಕೊಟ್ಟಿದ್ದಾರೆ. ಮತ್ತು 22/7 R ಅದು 14 ಅಂತ ಬರ್ಕೊಂಡು ಇದನ್ನು ಡೈರೆಕ್ಟ್ 16. ಇದು 22 ಬರ್ಕೋಬೇಕು. ಇವೆರಡು ಮಲ್ಟಿಪ್ಲೈ ಮಾಡಿ 6 2s 12. ಲಾಸ್ಟ್ 2 ಯಾವುದೈತಿ? 1 ಐತಿ. ಇದು ಆನ್ಸರ್. ಎಲ್ಲ ಮಾಡ್ಕೊಂಡ್ಬರೋದಲ್ಲ, ಇದು ಆನ್ಸರ್. ಇದು ವಾಲ್ಯೂಮ್. ನೆಕ್ಸ್ಟು ಟ್ರಿಕ್ ಏನಂತ ಆಗಲೇ ಕೇಳಿದ್ರಲ್ಲ, ಆ ಟ್ರಿಕ್ ಹೇಳ್ತೀನಿ ನೋಡಿರಿ. ಟ್ರಿಕ್
ಟ್ರಿಕ್ ಫಾರ್ಮುಲಾ ಮೇಲೆ ಐತಿ. ವಾಲ್ಯೂಮ್ ಅಂತ ಐತಿ, ವಾಲ್ಯೂಮಾಗ ಪೈ ಆರ್ ಸ್ಕ್ವೇರ್ ಹೆಚ್ಚು ಐತಿ. ಸೊ ವಾಲ್ಯೂಮ್ 22/7 ಐತಿ. 22/7 ಅಂದರೆ 11 ಯಾವ್ದು ಡಿವಿಸಿಬಲ್ ಆಕತಿ ಅನ್ನೋದು ನೋಡ್ಬೇಕು. 11 ಡಿವಿಸಿಬಿಲಿಟಿ ರೂಲ್ ಅಂದ್ರೆ ಏನು? ಸಮ್ ಆಫ್ ಇವನ್ ಆರ್ ಮೈನಸ್ ಸಮ್ ಆಫ್ ಆಡ್ ಡಿಜಿಟ್ ಈಸ್ ಈಕ್ವಲ್ ಟು 11 ಆರ್ 0. ಇದ್ರ ಪ್ರಕಾರ ನೋಡಿದೆ ಅಂದ್ರೆ ಈಗ ನೋಡ್ರಿ, ಇದು ಇವನ್, ಇದು ಆಡ್, ಕೂಡಿಸ್ರಿ ಇದನ್ನ. 1 5 6 6 6 12 12 ಮೈನಸ್ 8 ಅಂದರೆ ಎಷ್ಟು ಬಂತಿದೆ ಡಿಫ್ರೆನ್ಸ್? 4 ಬಂತು. ಸೊ ಇದು ಅಲ್ಲ ಆನ್ಸರ್. ಇಲ್ಲಿ ನೋಡ್ರಿ 1 5 6 6 2 8 5 + 3 8 8 ಮೈನಸ್ 8 0 ಬಂತು. ಇದು ಐತೆ ಆನ್ಸರ್. ಇದು 11 ಡಿವಿಸಿಬಿಲಿಟಿ ರೂಲ್ ಪ್ರಕಾರ ಐತಿ. ಸೊ ಇದು ಏನು ಮಾಡೋದ ಬೇಡ, ಇದು ಇಷ್ಟು ಕತೆ ಏನು ಬೇಡ, ಇಷ್ಟ್ರಾಗ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ 1 + 7 8 8 + 5 13 13 ಮೈನಸ್ 10 3 ಇಲ್ಲ, ಇದು ಚಾನ್ಸ್ ಇಲ್ಲ, ಇದು ಚಾನ್ಸ್ ಇಲ್ಲ, ಇದು 0 ಐತಿ. 1 + 4 5 5 + 5 10 10 ಮೈನಸ್ 7 3, ಇದು ಬರಲ್ಲ. ಸೊ ಸೆಕೆಂಡ್ ಒನ್ ವಿಲ್ ಬಿ ದ ರೈಟ್ ಆನ್ಸರ್. ನೀವು ಎಲ್ಲ ಫಾರ್ಮುಲಾಕ್ ಮಾಡ್ತೀರ ಅಂದ್ರೆ ಇಷ್ಟು ಟೈಮ್ ಹಿಡಿತೈತಿ. ಈ ಫಾರ್ಮುಲಾ ಇಲ್ದಂಗೆ ನಿಮಗೆ ವಿತಿನ್ 5 seconds ಒಳಗೆ ಆನ್ಸರ್ ಬರ್ತದೆ. ದೀಸ್ ಆರ್ ದ ಟ್ರಿಕ್ಸ್ ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ದ 14 questions ಆಫ್ Apti Smarts release ಆಫ್ KEA non-HK Group A B questions. ದೀಸ್ ಆರ್ ಅವರ್ ಚಾನಲ್ಸ್. ನಮ್ಮ ಚಾನಲ್ಸ್ ಇವು. ಜಾಯ್ನ್ ಆಗ್ಬೇಕು, ನೀವು ಮರೀದೇ ಜಾಯ್ನ್ ಆಗ್ರಿ ಮತ್ತು ಬೇರೆಯವ್ರಿಗೆ ಹೇಳ್ರಿ. GK ಫ್ಯಾಕ್ಟ್ಸ್ ಆಗಲಿ, ಎಕ್ಸಾಮ್ ಅಪ್ಡೇಟ್ಸ್ ಆಗಲಿ ಈ ಚಾನಲಲ್ಲಿ ಸಿಗುತ್ತೆ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್. ಈ ಚಾನಲಿಂದ ಪಕ್ಕ ನೀವು ಕ್ವಶನ್ ಪೇಪರಾಗ ನೋಡಿದ್ರಿ ಅಂದ್ರೆ ಒಂದು 5 ರಿಂದ 10 ಕ್ವಶನ್ ಸಿಗ್ತಾವೆ KEA ಪೇಪರ್ ಒಳಗೆ. ಬೇಕಾದ್ರೆ ನೋಡಿರಿ, ಯಾವ್ದ್ರ ಪೇಪರ್ ಚೆಕ್ ಮಾಡಿರಿ ಕೂತ್ಕೊಂಡು. ಇದು ಎಕ್ಸಾಮ್ ಗೈಡ್. ಇದ್ರೊಳಗೆ ನಿಮಗೆ ಮೆಂಟಲ್ ಎಬಿಲಿಟಿದು ಕ್ವಶನ್ಸು ಮತ್ತು CSAT ಕ್ವಶನ್ಸಿಂದು ಹಾಗೂ ಲ್ಯಾಂಡ್ ಸರ್ವೇಯರ್ ಮ್ಯಾಥ್ಸ್ ಒಂದು ಸ್ಟೋಕನ್ ಕಂಟೆಂಟ್ಸ್ ಈ ಮ್ಯಾಥ್ಸ್ ಚಾನಲಲ್ಲಿ ಸಿಗ್ತಾವೆ. ಮತ್ತು SSC RRBದು ನಿಮಗೆ PYQ ಸೀರೀಸ್ ಮಾಡ್ಕೊಡ್ಬೇಕಂತ ಪ್ಲ್ಯಾನ್ ಐತಿ. ಬೇಕಂದ್ರೆ ಕಮೆಂಟಾಗಿ ಹಾಕಿರಿ, ನಾವು ಮಾಡ್ಕೊಡ್ತೀವಿ. ನೆಕ್ಸ್ಟ್ PYQ ಎಕ್ಸಾಮ್ ಗೈಡ್ ಚಾನಲ್ ಒಳಗೆ ಇಲ್ಲಿ ಬರೀ PYQ ಪೋಲ್ಸ್ ಪ್ಲಸ್ ನಿಮಗೆ PYQ ಪೇಪರ್ಸ್, ಯಾವ್ಯಾವ ಎಕ್ಸಾಮ್ಸ್, ಎಲ್ಲ ಎಕ್ಸಾಮ್ಸ್, ಆಲ್ ಓವರ್ ಇಂಡಿಯಾ ಎಕ್ಸಾಮ್ಸ್ ಇನ್ಕ್ಲೂಡಿಂಗ್ ಕನ್ನಡ ಸ್ಟೇಟ್ ಎಲ್ಲ ಎಕ್ಸಾಮ್ಸಿಂದು ಸಿಗ್ತಾವೆ ನಿಮಗೆ. ಸ್ಪೆಸಿಫಿಕ್, ನಾನ್ ಸ್ಪೆಸಿಫಿಕ್, GK ಎಲ್ಲ ಸಿಗ್ತಾವೆ. ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಜಾಯ್ನ್ ಅವರ್ ಎಕ್ಸಾಮ್ ಗೈಡ್ ಚಾನಲ್. ನೆಕ್ಸ್ಟ್ ನೋಡ್ರಿ, ಇದನ್ನು ನೀವು ಎಷ್ಟು ಜಲ್ದಿ 1000 ವ್ಯೂಸ್ ಮಾಡಿಸ್ತೀರಿ ನೋಡ್ತೀವಿ ನಾವು. 1000+ ವ್ಯೂಸ್ ಬೇಕು. ಇದನ್ನು ಮಾಡಿಸಿದ್ರಿ ಅಂದರೆ ನಿಮಗೆ ನೆಕ್ಸ್ಟ್ ಸೈನ್ಸ್ ಎನ್ವಿರಾನ್ಮೆಂಟಿಂದ GK ಹ್ಯಾಕರ್ ಸೀರೀಸ್ ಅಂತ ಮಾಡಿ ನಿಮಗೆ 2 ಸೈನ್ಸ್ ಎನ್ವಿರಾನ್ಮೆಂಟಿಂದ 3 ಪೇಪರ್ದು ವಿಶ್ಲೇಷಣೆ ಮಾಡಿಕೊಡ್ತೀನಿ. ಇದೇ ಥರ ಈಗ ಮೆಂಟಲ್ ಎಬಿಲಿಟಿ ಮಾಡಿದಿಲ್ಲ, ಇದೇ ಥರ 3 ಪೇಪರ್ದು ಪಾರ್ಟ್ ಬೈ ಪಾರ್ಟ್ ಬರ್ತಿರ್ತೈತಿ. ಸೊ ನೆಕ್ಸ್ಟ್ ನಮ್ಮದು ಟಾರ್ಗೆಟ್ ಇರೋದು ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್. ನೀವು ಎಷ್ಟು ಜಲ್ದಿ 1000 ವ್ಯೂಸ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎನಿಥಿಂಗ್ ಯು ಕ್ಯಾನ್ ಮೆನ್ಷನ್ ಇನ್ ದ ಫೀಡ್ಬ್ಯಾಕ್ ಫಾರ್ಮ್. ನಾವು ತಳ ಹಾಕಿದ್ದೀವಿ, ಆ ಫೀಡ್ಬ್ಯಾಕ್ ಫಾರ್ಮ್ ಒಳಗೆ ಮೆನ್ಷನ್ ಮಾಡ್ಬೋದು. ದಟ್ಸ್ ಇಟ್.